ಹಾಯ್ ಹಲೋ ನಮಸ್ಕಾರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ 4 ಟೀಮ್ಸ್ ರಿಟೆನ್ಷನ್ ನ್ಯೂಸಲ್ಲಿ ಬಾಕಿ ಇತ್ತು. ಸೊ ಫಸ್ಟ್ ನೋಡೋಣ KKR 64.3 ಕೋಟಿ ಯಪ್ಪ ಮಿನಿ ಆಕ್ಷನಿಗೆ 64 ಕೋಟಿ ತಗೊಂಡು ಬರ್ತಿದ್ದಾರೆ. ಅವ್ರದ್ದು ಮೆಗಾ ಆಕ್ಷನೇ, ಲಾಸ್ಟ್ 2 ಮೆಗಾ ಆಕ್ಷನ್ ತಗೊಳ್ಳಿ KKRದು, ಆವಾಗಲೂ ಅಷ್ಟು ಪರ್ಸ್ ಇರಲಿಲ್ಲ. ಮಿನಿ ಆಕ್ಷನ್ಗೆ ತಗೊಂಡು ಬರ್ತಿದ್ದಾರೆ. ಒಂದು ಟೀಮ್ದೇ ಪರ್ಸ್ 120 ಕೋಟಿ ಅನ್ನೋ ರೀತಿಯೇ ಇರುತ್ತೆ, ಅದರಲ್ಲಿ ಅರ್ಧವಾಸಿ ಪರ್ಸ್ ಮಿನಿ ಆಕ್ಷನ್ಗೆ ತಗೊಂಡು ಬರ್ತಿದ್ದಾರೆ. ಇವರಿಗೆ 13 ಸ್ಲಾಟ್ ಫಿಲ್ ಮಾಡಬೇಕಾಗಿದೆ, ಅದರಲ್ಲಿ 6 ಓವರ್ಸೀಸ್ ಸ್ಲಾಟ್ ಬೇರೆ ಇದೆ. ಸೊ ಈ ಸರ್ತಿ ಆಕ್ಷನಲ್ಲಿ ಕೇಂದ್ರ ಬಿಂದು ಆಗಿರೋದು KKR ಅಂತಲೇ ಹೇಳ್ಬೋದು. ಸೊ ರಿಲೀಸರ್ಸ್ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ನೇಮ್ಸ್ ಎಕ್ಸ್ಪೆಕ್ಟೆಡ್ ಇತ್ತು. ಕ್ವಿಂಟನ್ ಡಿ ಕಾಕ್, ಗುರ್ಬಾಸ್, ವೆಂಕಟೇಶ್ ಅಯ್ಯರ್ ಎನಿವೇಸ್ ರಿಲೀಸ್ ಮಾಡ್ತಾನಲ್ಲೇ ಗೊತ್ತಿತ್ತು. ಹ್ಯಾಂಡಿ ಸ್ನೋಕಿಯಾ ಇರ್ಬೋದು, ಸ್ಪೆನ್ಸರ್ ಜಾನ್ಸನ್ ಇರ್ಬೋದು. ಬಟ್ ಬಿಗ್ಗೆಸ್ಟ್ ರಿಲೀಸ್ ಅಂತ ಸರ್ಪ್ರೈಸ್ ರಿಲೀಸ್ ಅಂದರೆ ಆಂಡ್ರೆ ರಸೆಲ್. ದೊಡ್ಡ ಅಸೋಸಿಯೇಷನ್, ದೊಡ್ಡ ಜರ್ನಿ KKR ಜೊತೆ ಆಂಡ್ರೆ ರಸೆಲ್ದಿತ್ತು. ಸುನಿಲ್ ನಾರಾಯಣ್ ಮತ್ತು ರಸೆಲ್ ಅಂದರೆ KKRಲ್ಲಿ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನೋ ರೀತಿಯೇ ನಮಗೆ ಯಾವಾಗಲೂ ಫೀಲಿಂಗ್ ಇರೋದು. ಬಟ್ ರಸೆಲ್ನ ಬಿಟ್ಟಿದ್ದಾರೆ ಅಂದರೆ ತುಂಬ ಸರ್ಪ್ರೈಸ್ ಆಯಿತು. ಇನ್ಫ್ಯಾಕ್ಟ್ ರಿಪೋರ್ಟ್ಸ್ ಪ್ರಕಾರ ಅಂದರೆ ರಸೆಲ್ಲೇ KKR ಅವರಿಗೆ ವಿನಂತಿ ಮಾಡಿದ್ರಂತೆ, ಇಲ್ಲ ನನ್ನನ್ನು ರಿಲೀಸ್ ಮಾಡಿ ಅಂತ. ಯಾಕಂದರೆ KKR ಅವರು ರಸೆಲ್ನ ಆಕ್ಷನಿಗೆ ಬಿಟ್ಟು ಬೈ ಬ್ಯಾಕ್ ಮಾಡ್ತಾರೆ ಅಂದರೆ ಅದು 90% ಇಂಪಾಸಿಬಲ್ ಗುರು. ಅಂದರೆ 12 ಕ್ರೋರ್ಸ್ಗೇನು ರಿಟರ್ನ್ ಮಾಡಿದ್ರು. ಸೊ ರಸೆಲ್ನ 12 ಕ್ರೋರ್ಸ್ಗಿಂತ ಕಡಿಮೆಯಲ್ಲಿ ಬೈ ಬ್ಯಾಕ್ ಮಾಡಿದ್ರೆ ಅಂದರೆ ತುಂಬ ಕಷ್ಟದ ಕೆಲಸ, ತುಂಬ ಬಿಗ್ ರಿಸ್ಕ್ ಅನ್ನೋ ರೀತಿಯೇ ಹೇಳ್ಬೋದು. ತುಂಬ ಟೀಮ್ಸ್ಗೆ ಫಿನಿಷರ್ ಪ್ಲೇಯರ್ ಬೇಕಾಗಿದ್ದಾರೆ, ಅದಕ್ಕೆ ರಸೆಲ್ ಚೆನ್ನಾಗಿ ಸೂಟ್ ಆಗ್ತಾರೆ. ಸೊ ಇವಾಗ ಯಾರಿರ್ಬೋದಪ್ಪ ಇವ್ರದ್ದು ಟಾರ್ಗೆಟ್? ಫಸ್ಟ್ ನೇಮ್ ಎಲ್ರಿಗೂ ಜಗಜ್ಜಾಹೀರಾಗಿದೆ, ಕ್ಯಾಮ್ರಾನ್ ಗ್ರೀನ್ ಕಡೆ ಹೋಗೇ ಹೋಗ್ತಾರೆ ಅಂತ. ರಸೆಲ್ ಬಿಟ್ಟಿರೋ ಕಾರಣ ನೆಕ್ಸ್ಟ್ ರಸೆಲ್ ಆಗಿ ಕ್ಯಾಮ್ರಾನ್ ಗ್ರೀನ್ ಅವ್ರನ್ನ ನೋಡ್ತೀಯಾರಂತ ಅನಿಸುತ್ತೆ. ಕ್ಯಾಮ್ರಾನ್ ಗ್ರೀನ್ ಆಮೇಲೆ ಮತೀಶ ಪತಿರನ ಕಡೆ ಹೋದ್ರೂ ಹೋಗ್ಬೋದು, ಯಾಕಂದರೆ ಡ್ವೇನ್ ಬ್ರಾವೋ ಇದ್ದಾರೆ ಮೆಂಟರ್ ಆಗಿ. ಬ್ರಾವೋ ಪತಿರನ ಜೊತೆ ಆಲ್ರೆಡಿ ವರ್ಕ್ ಮಾಡಿದ್ದಾರೆ, ಹಾಗೆ ಪತಿರನ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರ ಕಡೆ ಹೋಗೋ ಸಾಧ್ಯತೆಗಳು ತುಂಬ ಇದೆ. ಸೊ ಅದು ಬಿಟ್ಟರೆ ವಿಕೆಟ್ ಕೀಪರ್ಸ್ 3 ಜನನು ವಿಕೆಟ್ ಕೀಪರ್ಸು ಬಿಟ್ಟಿದ್ದಾರೆ. ಲವ್ನಿತ್ ಸಿಸೋಡಿಯಾ ಬಿಟ್ಟಿದ್ದಾರೆ, ಕ್ವಿಂಟನ್ ಡಿಕಾಕ್ ಬಿಟ್ಟಿದ್ದಾರೆ, ಗುರ್ಬಾಜು ಬಿಟ್ಟಿದ್ದಾರೆ. ರಘುವಂಶಿ ಅಫ್ಕೋರ್ಸ್ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ರಘುವಂಶಿ ವಿಕೆಟ್ ಕೀಪಿಂಗ್ ಮಾಡಿದರೆ ಒಳ್ಳೆ ನ್ಯೂಸ್. ಬಟ್ ರಘುವಂಶಿ ಏನಾದರೂ ವಿಕೆಟ್ ಕೀಪರ್, ಮೇನ್ ವಿಕೆಟ್ ಕೀಪರ್ ಅಲ್ಲ ಅಂದರೆ ಇವರು ವಿಕೆಟ್ ಕೀಪರ್ನ ನೋಡಬೇಕಾಗುತ್ತೆ. ಜೇಮಿ ಸ್ಮಿತ್ ಕಡೆ ನೋಡಬೇಕಾಗ್ಬೋದು, ಟಿಮ್ ಸೇಫರ್ಡ್ ಕಡೆ ನೋಡಬೇಕಾಗ್ಬೋದು. ಯಾರ್ಯಾರು ಓವರ್ಸೀಸ್ ವಿಕೆಟ್ ಕೀಪರ್ ಇದ್ದಾರೆ ಅವ್ರ ಕಡೆ ಡೆಫಿನೆಟ್ಲಿ ಇವರು ನೋಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ನೇಮ್ಸ್ ಎಲ್ಲ ಇಂಡಿಯನ್ ಬ್ಯಾಕಪ್ಸ್ ಯಾರ್ಯಾರು ಆಪ್ಷನ್ಸ್ ಇದೆ. ಈವನ್ ಲಿವಿಂಗ್ಸ್ಟೋನ್ ಮ್ಯಾಕ್ಸ್ವೆಲ್ ಕೂಡ ಬೇಕಾದ್ರೆ ಟ್ರೈ ಮಾಡ್ಬೋದು. ಯಾಕಂದರೆ 63 ಕೋಟಿ ಪರ್ಸ್ ಇರೋ ಕಾರಣ ಯಾರು ಬೇಕಾದ್ರೂ ತಗೊಳ್ಳಿ ಅನ್ನೋ ರೀತಿಯೇ ಇರ್ತಾರೆ. ಸೊ ಅವ್ರದ್ದೇ ಆಪ್ಷನ್ ಅನ್ನೋ ರೀತಿಯೇ KKR ಕಡೆ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಇರುತ್ತೆ KKR ಅವ್ರದ್ದು ಆಪ್ಷನ್. ಸೊ ನೆಕ್ಸ್ಟ್ ಟೀಮ್ ನಮ್ಮ ಆಶೀಶ್ ನೇಹರ್ ಅವರದ್ದು ಗುಜರಾತ್ ಟೈಟನ್ಸ್. ಲಾಸ್ಟ್ ಇಯರ್ 4th ಫಿನಿಶ್ ಮಾಡಿದ್ರು. ಸೀಸನ್ ಪೂರ್ತಿ ತುಂಬ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಫೇಸ್ ಆಫ್ ದಿ ಲೀಗಲ್ಲಿ ತುಂಬ ಎಡವಿದ್ರು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ತುಂಬ ರಿಲೀಸಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ರಿಲೀಸಸ್ ಯಾರೆಲ್ಲಪ್ಪ ಅಂದರೆ ಮಹಿಪಾಲ್ ಲೋಮ್ರಾನ ರಿಲೀಸ್ ಮಾಡಿದ್ದಾರೆ, ಕರೀಮ್ ಜನ್ನತ್, ಗೆರಾಲ್ಡ್ ಕೋಡ್ಸೆ, ದರ್ಶನ್ ಸನಕ, ಕುಲ್ವಂತ್ ಕೇಜ್ರೋಲಿಯಾ ಇವರೆಲ್ಲ ಮೇನ್ ರಿಲೀಸಸ್ ಆಗಿ ಕಾಣ್ತಾರೆ. ಸೊ ಟೋಟಲ್ ಪರ್ಸ್ ಎಷ್ಟಿದೆಪ್ಪ ಅಂದರೆ 12.9 crores ಪರ್ಸ್ ಇದೆ. ಸೊ 5 ಸ್ಲಾಟ್ ಫಿಲ್ ಮಾಡಬೇಕು, ಅದರಲ್ಲಿ 4 ಓವರ್ಸೀಸ್ ಸ್ಲಾಟ್ನ ಫಿಲ್ ಮಾಡಬೇಕು. ಆಮೇಲೆ ರುತರ್ಫೋರ್ನ ಟ್ರೇಡ್ ಮಾಡಿದ್ದಾರೆ. ಅದು ಇನ್ನೂ ಅರ್ಥ ಆಗ್ತಿಲ್ಲ ಏನಕ್ಕೆ ಟ್ರೇಡ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ರುತರ್ಫೋರ್ನ ಟ್ರೇಡ್ ಮಾಡಿರೋದ್ರಿಂದ ಒಬ್ಬ ಫಿನಿಶಿಂಗ್ ಆಪ್ಷನ್ ಆಗಿ ಬೆಸ್ಟ್ ಆಪ್ಷನ್ ಅಂದರೆ ಐ ಥಿಂಕ್ ಮಿಲ್ಲರ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ GTಯಲ್ಲಿ ಆಡಿರೋರು. ಆಶೀಶ್ ನೇಹರ್ಗೆ ಮಿಲ್ಲರ್ ಕಡೆ ಆಲ್ರೆಡಿ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ, ಹಾಗಾಗಿ ಮಿಲ್ಲರ್ನ ವಾಪಸ್ ತಂದರೂ ತರ್ಬೋದು. ಮೇಯ್ನಾಗಿ ಮಿಲ್ಲರ್ ಟಾರ್ಗೆಟ್ ಇರ್ತಾರಂತ ಅನಿಸುತ್ತೆ ಈ ಆಪ್ಷನಲ್ಲಿ. ಅದು ಬಿಟ್ಟರೆ ಎಲ್ಲ ಬ್ಯಾಕಪ್ಸ್ಗೆ ನೋಡ್ತಾರೆ ಅನಿಸುತ್ತೆ, ಎಸ್ಪೆಷಲಿ ಓವರ್ಸೀಸಲ್ಲಿ. ರಶೀದ್ ಖಾನಿಗೆ ಒಂದು ಬ್ಯಾಕಪ್, ಮೇ ಬಿ ಅಫ್ಘಾನಿಸ್ತಾನ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ತರ್ಬೋದು, ಬಟ್ಲರ್ ಅವರಿಗೆ ಬ್ಯಾಕಪ್. ಸೊ ಈ ಥರ ಬ್ಯಾಕಪ್ ಆಪ್ಷನ್ನ ಬೈ ಮಾಡೋ ಸಾಧ್ಯತೆಗಳು ತುಂಬ ಇವೆ GTಗೆ. ನೆಕ್ಸ್ಟ್ ಬರೋದಾದರೆ ನಮ್ಮ ಸಂಜಯ್ ಗೋಯಂಕ ಅವ್ರದ್ದು LSG. ಇವರು ಡೇವಿಡ್ ಮಿಲ್ಲರ್, ಆಕಾಶ್ ದೀಪ್, ರವಿ ಬಿಷ್ಣೋಯ್, ಆಮೇಲೆ ಇಂಡಿಯನ್ ನೇಮ್ಸ್ ಹಂಗರ್ ಕೇಕರ್, ಯುವರಾಜ್ ಚೌಧರಿ ಇವ್ರನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಶಾರ್ದುಲ್ ಠಾಕೂರ್ನಾಗ ಬೇರೆ ಟ್ರೇಡ್ ಮಾಡಿದ್ದಾರೆ. ಸೊ ಇವ್ರದ್ದು ಟೋಟಲ್ ರಿಲೀಸ್ ಮಾಡಿರೋ ಮೇಲೆ ಪರ್ಸ್ ಎಷ್ಟಿದೆಪ್ಪ ಅಂದರೆ 22.95 ಕೋಟಿ ಇದೆ. ಸೊ 6 ಸ್ಪಾಟ್ ಫಿಲ್ ಮಾಡಬೇಕು, ಅದರಲ್ಲಿ 4 ಓವರ್ಸೀಸ್ ಸ್ಲಾಟ್ ಇದೆ. ಇಂಪಾರ್ಟೆಂಟ್ಲಿ ಮಯಾಂಕ್ ಯಾದವ್ನ ಬ್ಯಾಕ್ ಮಾಡಿದ್ದಾರೆ. ನಮ್ಗೆ ಗೊತ್ತಿರೋಂಗೆ ತುಂಬ ಇಂಜುರಿ ಕನ್ಸರ್ನ್ಸ್ ಇದೆ. ಲಾಸ್ಟ್ ಇಯರ್ ಕೂಡ 3-4 ಮ್ಯಾಚ್ ಅಷ್ಟೇ ಮಾಡಿದ್ರು. 11 ಕೋಟಿಗೆ ಮೆಗಾ ಆಕ್ಷನ್ ರಿಟರ್ನ್ ಮಾಡಿರೋ ಪ್ಲೇಯರ್. ಮಯಾಂಕ್ ಯಾದವ್ನ ಬಿಡ್ತಾರಾ ರಿಟರ್ನ್ ಮಾಡ್ತಾರಾ ಅಂತು ಮಯಾಂಕ್ ಯಾದವ್ನ ಬ್ಯಾಕ್ ಮಾಡಿದ್ದಾರೆ, ರಿಟರ್ನ್ ಮಾಡಿದ್ದಾರೆ. ಅದು ಒಂಥರ ಒಳ್ಳೆ ನ್ಯೂಸ್ ಮಯಾಂಕ್ ಯಾದವ್ ಅವರಿಗೆ. ಸೊ ಯಾರೆಲ್ಲ ಟಾರ್ಗೆಟ್ ಇರ್ಬೋದು ಅಂದರೆ ಇವ್ರದ್ದು, ಸೊ ಆಲ್ರೆಡಿ ನಿಮಗೆ ಮಾರ್ಕ್ರಮ್ ಆಮೇಲೆ ಪೂರನ್ ಇರೋದ್ರಿಂದ ಡೆಫಿನೆಟ್ಲಿ ಓವರ್ಸೀಸ್ ಸ್ಪಾಟಲ್ಲಿ ನಿಮಗೆ ಒಬ್ಬ ಫಿನಿಷರ್ ಅಥವಾ ಫಾಸ್ಟ್ ಬೌಲರ್ ಕಡೆ ನೋಡಬೇಕಾಗುತ್ತೆ. ಫಿನಿಷರ್ ಅಂತ ಬಂದರೆ ಡೆಫಿನೆಟ್ಲಿ ಲಿವಿಂಗ್ಸ್ಟೋನ್ ಕಡೆ ಅಥವಾ ಆಂಡ್ರೆ ರಸೆಲ್ ಕಡೆ ನೋಡ್ಬೋದು.
ಫಾಸ್ಟ್ ಬೌಲರ್ ಅಂತ ಬಂದರೆ ಮ್ಯಾಟ್ ಹೆನ್ರಿ ಆಲ್ರೆಡಿ ಒಮ್ಮೆ LSG ಇದ್ದರು, ಹಾಗಾಗಿ ಮ್ಯಾಟ್ ಹೆನ್ರಿ ಕಡೆ ನೋಡ್ಬೋದು. ಸೊ ಈ ಥರ ಆಪ್ಷನ್ಸ್ LSG ಅವರಿಗೆ ಇದೆ. ಸೊ ಚೆನ್ನಾಗಿರುತ್ತೆ, ಒಳ್ಳೆ ಪರ್ಸ್ ಬೇರೆ ಇದೆ LSG ಕಡೆ. ಚೆನ್ನಾಗಿ ಯುಟಿಲೈಸ್ ಮಾಡಿದರೆ ಒಳ್ಳೆ ಆಪ್ಷನ್ LSG ಪರವಾಗಿ ಕೂಡ ಆಗ್ಬೋದು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಟೀಮ್ ಯಾವುದಪ್ಪ ಅಂದರೆ ಮುಂಬೈ ಇಂಡಿಯನ್ಸ್. ಲಾಸ್ಟ್ ಇಯರ್ 3ನೇ ಸ್ಥಾನದಲ್ಲಿ ಫಿನಿಶ್ ಆಗಿದ್ದರು, ಹಾಗಾಗಿ ಜಾಸ್ತಿ ಚೇಂಜಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಮೋರೆವರ್ ಏನಪ್ಪ ಅಂದರೆ ಯಾವುದಾದ್ರು ಸ್ಲಾಟ್ ಖಾಲಿ ಇತ್ತು ಅದನ್ನು ಆಲ್ರೆಡಿ ಟ್ರೇಡಲ್ಲೇ ಫಿಲ್ ಮಾಡಿಬಿಟ್ಟಿದ್ದಾರೆ. ರುಥರ್ಫೋರ್ಡ್ ಒಳ್ಳೆ ಟ್ರೇಡ್ ಮಾಡಿದ್ದಾರೆ, ಶಾರ್ದುಲ್ ಠಾಕೂರ್ ಕೂಡ ಚೆನ್ನಾಗಿರೋ ಟ್ರೇಡ್, ಮಯಾಂಕ್ ಮಾರ್ಕಂಡೆ ಒಬ್ಬ ಸ್ಪಿನ್ನರ್ನ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಸೊ ಯಾರನ್ನೆಲ್ಲ ರಿಲೀಸ್ ಮಾಡಿದಪ್ಪ ಅಂತ ನೋಡಿದ್ರೆ KL ಶ್ರೀಜಿತ್ನ ರಿಲೀಸ್ ಮಾಡಿದ್ರು, ಸತ್ಯನಾರಾಯಣ್ ರಾಜು ಅವ್ರನ್ನ ರಿಲೀಸ್ ಮಾಡಿದ್ರು, ಲಿಜಾರ್ಡ್ ವಿಲಿಯಮ್ಸ್ನ ರಿಲೀಸ್ ಮಾಡಿದ್ರು, ರೀಸ್ ಟೋಪ್ಲೆ ಆಗಿರ್ಬೋದು. ಆಮೇಲೆ ವಿಘ್ನೇಶ್ ಪುತ್ತೂರ್ ತುಂಬ ಇಂಟ್ರೆಸ್ಟಿಂಗ್ ನೇಮ್. ಯಾಕಪ್ಪ ವಿಘ್ನೇಶ್ ಪುತ್ತೂರ್ನ ರಿಲೀಸ್ ಮಾಡಿದ್ರಂತ ರಿಪೋರ್ಟ್ಸ್ ಬಂದಿರೋ ಪ್ರಕಾರ ಸದ್ಯದಲ್ಲಿ ಅವ್ರಿಗೆ ಇಂಜುರಿಯಿಂದ ಇನ್ನೂ ರಿಹ್ಯಾಬಿಲೇಷನ್ ಮಾಡ್ತಾ ಇದ್ದಾರಂತೆ. ಮೇ ಬಿ ನೆಕ್ಸ್ಟ್ IPLಗೆ ಅವರು ಫಿಟ್ ಆಗದೆ ಇರ್ಬೋದು ಅಂತ ಅನ್ನೋ ಕಾರಣಕ್ಕೆ ಅವ್ರನ್ನ ರಿಲೀಸ್ ಮಾಡಿದಾರಂತೆ. ಸೊ ಇಲ್ಲ ಇದ್ದರೆ ರಿಲೀಸ್ ಮಾಡ್ತಿಲ್ಲ, ಯಾಕಂದರೆ ತುಂಬ ಚೆನ್ನಾಗೇ ಆಡ್ಕೊಟ್ಟಿದ್ರು. ಸೊ ಇವ್ರ ಹತ್ರ ಪರ್ಸ್ ಬರೀ 2.75 crores ಅಷ್ಟೇ ಇದೆ, ಅದರಲ್ಲಿ 5 ಸ್ಲಾಟ್ನ ಫಿಲ್ ಮಾಡಬೇಕು. ಗೊತ್ತಿರೋಂಗೆ ಮುಂಬೈ ಇಂಡಿಯನ್ಸ್ ಸ್ಕೌಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ಆ 2.75 crores ಅವರು 30 ಲಕ್ಷದಲ್ಲಿ ಚೆನ್ನಾಗಿರೋ ಪ್ಲೇಯರ್ಸ್ನ ಬೈ ಮಾಡಿದ್ರು ಮಾಡ್ಬೋದು. ಸೊ ಈ ಥರ ಮುಂಬೈ ಇಂಡಿಯನ್ಸ್ದು ಸ್ಟ್ರಾಟಜಿ ಇರುತ್ತೆ. ಒಂದು ಕಡೆ KKR 63, ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ 2 crores. ಈ ಆಕ್ಷನ್ ಎಲ್ಲ ಇತಿಹಾಸನೇ ಬರೀತಿದೆ ಅನಿಸುತ್ತೆ. ಇಲ್ಲಿ ತನಕ ಮಿನಿ ಆಕ್ಷನ್ ಇಷ್ಟು ಪರ್ಸ್ ಬಂದಿರಲಿಲ್ಲ, ಇಷ್ಟು ಕಡಿಮೆ ಪರ್ಸಲ್ಲಿ ಯಾರೂ ಬಂದಿರಲಿಲ್ಲ. ಅಫ್ಕೋರ್ಸ್ ನೋಡಬೇಕು 5 crores ಏನಾದ್ರು ಅಡಿಷನ್ ಮಾಡ್ತಾರಂತ. ಸೊ ಇದಾಗಿತ್ತು ಎಲ್ಲ ಟೀಮ್ಸ್ದು ರಿಟೆನ್ಷನ್ಸ್ ಲೀಸ್ಟ್ ನ್ಯೂಸ್ ಅಂತ. ಸೊ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.